ನಮಸ್ಕಾರ ರೀ. SSP ಪ್ರೀ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಚಾಲು ಆಗ್ಯಾವು. ಈಗ ಸದ್ಯಕ್ಕೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಚಾಲು ಆಗ್ಯಾವು. ಮುಂದಿನ ದಿನಗಳಲ್ಲಿ 30ನೇ ತಾರೀಕು ಮುಂದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೂಡ ಚಾಲು ಆಗುವ ಸಾಧ್ಯತೆ ಐತಿ. 2026-27ನೇ ಸಾಲಿನ SSP ಸ್ಕಾಲರ್ಶಿಪ್ ಸದ್ಯಕ್ಕೆ ಪ್ರಾರಂಭ ಆಗೈತಿ. ಈಗ ಅಪ್ಲಿಕೇಶನ್ಸ್ನ ಹಾಕಲು ಸ್ಟಾರ್ಟ್ ಆಗ್ಯಾವು. ಯಾರ್ಯಾರು ಹಾಕ್ಬೇಕು ಅನ್ಕೊಂಡಿರ್ತೀರಿ ಹಾಕೋಬಹುದು. ಯಾಕಂದ್ರೆ ಹೊಸದಾಗಿ ಈಗ ಒಂದನೇತೆ ಹಿಡ್ಕೊಂಡ 6ನೇ ಮತ್ತು 6ನೇತೆ ಹಿಡ್ಕೊಂಡ 10ನೇ ತರಗತಿವರೆಗೂ SSP ಸ್ಕಾಲರ್ಶಿಪ್ನ ಪ್ರಾರಂಭವಾಗೈತ್ರಿ. ಯಾರು ಹಾಕ್ಬೇಕು ಅನ್ಕೊಂಡಿರ್ತೀರಿ ಇದು ಲಾಸ್ಟ್ ಡೇಟ್ ಅಂತಂದ್ರೆ 30/6/2026 ಚಾಲೂ ಆಗೈತಿ, ಮುಗಿತೈತಿ ಅಂತೇಳಿ ಹಾಕ್ಯಾರ. ಮತ್ತು ಇದಕ್ಕೆ ಬೇಕಾಗಿರುವಂಥ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಏನೇನು ಬೇಕಾಗ್ತಾವೆ, ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಇಟ್ಕೋಬೇಕು ಅಂತೇಳಿ, ಮತ್ತು ಸದ್ಯಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಇರಲಿಲ್ಲ ಅಂತಂದ್ರೆ ಏನೇನು ತಗೊಂಡು ಇಟ್ಕೋರಿ ಅಂತೇಳಿ ಕೂಡ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತೈತಿ. ಬರೀ ಯಾವ್ಯಾವ ಡಾಕ್ಯುಮೆಂಟ್ ಅದು ಬೇಕಾಗ್ತಾವ ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಬೇಕಾಗಿರೋದಂಥದ್ದು ಆಧಾರ್ ಕಾರ್ಡ್ ಬೇಕಾಗಿರ್ತೈತೆ ರೀ. ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕ್ರಿ. ಆಮೇಲೆ OTP ಬರ್ತಾವೆ. ಮೊಬೈಲ್ ನಂಬರು ಕೂಡ ಈ ಅಪ್ಲಿಕೇಶನ್ ಹಾಕ್ಲಕ್ಕ ಮೊಬೈಲ್ ನಂಬರ್ ಕೂಡ ಬೇಕಾಗತ್ತೆ ರೀ. ಆಮೇಲೆ ಈ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಂಡಿರ್ಬೇಕ್ರಿ. ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸದ್ಯದಲ್ಲಿ ಮಾಡಿಸ್ಕೊರಿ. ಆಮೇಲೆ ಈ ಆಧಾರ್ ಕಾರ್ಡ್ ಇದ್ದಿರ್ಲಿಲ್ಲ ಅಂತಂದ್ರೆ ಅಪ್ಲಿಕೇಶನ್ಸ್ನ ಓಪನ್ ಆಗಂಗಿಲ್ರಿ. ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗತ್ರಿ. ತಂದೆ ತಾಯಿ ಆಧಾರ್ ಕಾರ್ಡ್ ಯಾಕಂತಂದ್ರೆ ಅಲ್ಲಿ ಅಪ್ಲಿಕೇಶನ್ಸ್ ಹಾಕಿ ಆಧಾರೋ ಇಲ್ಲೋ ಅಂತೇಳಿ ಗೊತ್ತು ಮಾಡ್ಕೊಂಡ, ಆಮೇಲೆ ಅಲ್ಲಿ ಸ್ಕೂಲ್ ಒಳಗೆ ಅಪ್ಲಿಕೇಶನ್ ಹಾಕಿದ ಎಲ್ಲ ಸೆಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ರೆಡಿ ಮಾಡಿ ಅಲ್ಲಿ ತಾಯಿ ಆಧಾರ್ ಕಾರ್ಡು ಮತ್ತು ತಂದೆ ಆಧಾರ್ ಕಾರ್ಡು ಕೂಡ ಭಾಳ ಮುಖ್ಯ ಆಗಿರ್ತೈತಿ. ಈ ಅಪ್ಲಿಕೇಶನ್ಸ್ಗೆ ತಂದೆ ತಾಯಿ ಆಧಾರ್ ಕಾರ್ಡ್ನು ಬೇಕಾಗಿರ್ತೈತಿ, ಕೊಡ್ಲಾಕ್ ಬೇಕಾಗ್ತೈತಿ. ಆಮೇಲೆ ಇದು ತಂದೆ ತಾಯಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಡಾಕ್ಯುಮೆಂಟ್ ಏನಪ್ಪ ಅಂತಂದ್ರೆ STS ನಂಬರ್ ರೀ. ವಿದ್ಯಾರ್ಥಿ STS ನಂಬರ್ ಭಾಳ ಪ್ರಮುಖವಾಗಿರ್ತೈತಿ. ಈ STS ನಂಬರ್ನ ನಿಮ್ಗೆ ಇರಲಿಲ್ಲ ಅಂದ್ರೆ ಸ್ಕೂಲ್ ಒಳಗೆ ಸಿಗ್ತೈತ್ರಿ. ಈ STS ನಂಬರ್ ಕಡ್ಡಾಯವಾಗಿ ಬೇಕ್ರಿ. ಈ STS ನಂಬರ್ ಇರಲಿಲ್ಲ ಅಂದ್ರೆ ಅಪ್ಲಿಕೇಶನ್ನ ಮುಂದೆ ಇದನ್ನ ಮಾಡಕ್ಕೆ ಬರಂಗಿಲ್ಲ. STS ನಂಬರ್ನ ಈಗ ಬರೆದಿಟ್ಕೋರಿ. ಆಮೇಲೆ ಸ್ಕೂಲ್ ಒಳಗೆ ಇದನ್ನ ಬರೆದು ಕೊಡ್ತಾರೆ. ಆಮೇಲೆ ಕಾಸ್ಟ್ ಇನ್ಕಮ್ ರೀ. OBC ಇದ್ದವರಿಗೆ ಕಾಸ್ಟ್ ಇನ್ಕಮ್, ಆಮೇಲೆ OBC 2A 3B ಎಲ್ಲ ಯಾವ OBC ಅಂತೇಳಿ ಬರ್ತೈತಿಲ್ಲ ಜನರಲ್ ಕ್ಯಾಟಗರಿದಾಗ, ಇದರೊಳಗೆ ಬೇಕಾಗತೈತಿ ರೀ. ಈ ಕಾಸ್ಟ್ ಇನ್ಕಮ್ನ ಬೇಕಾಗಿರ್ತೈತಿ. ಆಮೇಲೆ SC ST ವಿದ್ಯಾರ್ಥಿಗಳಿಗೂ ಕೂಡ ಕಾಸ್ಟ್ ಇನ್ಕಮ್ ಸಪ್ರೇಟ್ ಇರ್ತಾವೆ, ಅದು ಬೇಕಾಗ್ತೈತಿ. ಆಮೇಲೆ ಇದು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷದ ಒಳಗಾಗಿರಬೇಕು. ಆಮೇಲೆ ಇದು 5 ವರ್ಷ ತೆಗೆದು ಇಟ್ಕೊಂಡಿರ್ಬೇಕ್ರಿ. ಇಲ್ಲಂತಂದ್ರೆ ಈ ಅಪ್ಲಿಕೇಶನ್ ತಗೊಳ್ಳೋ ಸಾಧ್ಯತೆ ಕಡಿಮೆ ಇರ್ತೈತಿ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ನೀವು ಈಗಾಗಲೇ ನೋಡ್ಕೊಂಡಿರ್ಬೇಕು. ನಮ್ಮ ಹುಡುಗರದ್ದು ಅಪ್ಲಿಕೇಶನ್ ಹಾಕಿದ್ದೀವಿ, ಆದರೂ ಸ್ಕಾಲರ್ಶಿಪ್ ಬಂದಿಲ್ಲ ಅಂತೇಳಿ ಬೇರೆ ಭಾಳ ಮಂದಿ ಕೇಳ್ಕೊತಿರ್ತಾರ. ಅದಕ್ಕೆ ನೀವು ಜಾಯಿಂಟ್ ಅಕೌಂಟ್ನ ತೆಗೆಸಿಟ್ಕೊರಿ. ಜಾಯಿಂಟ್ ಅಕೌಂಟ್ನ ತೆಗೆಸಿಟ್ಕೊಂಡ್ರೆ ನಿಮ್ಗೆ ಇದನ್ನ ಮಾಡ್ಬೇಕಾಗ್ತದೆ. ಆಮೇಲೆ ರೇಷನ್ ಕಾರ್ಡ್ ರೀ. ಈ ರೇಷನ್ ಕಾರ್ಡು ಕೂಡ ಈ ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ಸ್ಕೂಲ್ ಒಳಗೆ ಕೊಡಾಕ ಈ ರೇಷನ್ ಕಾರ್ಡು ಕೂಡ ಬೇಕಾಗ್ತದೆ ರೀ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಂಧವಿಕಲ ವಿದ್ಯಾರ್ಥಿಗಳಿಗೆ, ಅಂದ್ರೆ ಯಾವ ವಿದ್ಯಾರ್ಥಿಗಳು ಅಂಧವಿಕಲ ಆಗಿರ್ತಾರಲ್ಲ, UDID ಕಾರ್ಡ್, ಈ UDID ಕಾರ್ಡ್ನು ಕೂಡ ಬೇಕಾಗಿರ್ತೈತೆ ರೀ. ಯಾಕಂದ್ರೆ ಈ UDID ಕಾರ್ಡ್ ಡಿಪಾರ್ಟ್ಮೆಂಟ್ದಿಂದನೇ ಸಪ್ರೇಟ್ ಆಗಿ ಈ ವಿದ್ಯಾರ್ಥಿಗಳಿಗೆ ದುಡ್ಡು ಜಮಾ ಆಗುವ ಸಾಧ್ಯತೆ ಹೆಚ್ಚಿರ್ತೈತೆ ರೀ. ಆಮೇಲೆ ಈ SSP ಇವ್ರದಿಂದ ಭೀ ಕೂಡ ಸ್ಕಾಲರ್ಶಿಪ್ ಇದು SSPನೂ ಜಮಾ ಆಗ್ತೈತಿ. ಆಮೇಲೆ ಈ ವಿದ್ಯಾರ್ಥಿಗಳಿಗೆ UDID ಕಾರ್ಡ್ ವತಿಯಿಂದ ಈ ಡಿಪಾರ್ಟ್ಮೆಂಟಿಂದ ಕೂಡ UDID ದಿಂದ ಜಮಾ ಆಗ್ತಿರ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ನಮಸ್ಕಾರ.